ಅಮೆರಿಕದ ದಾಳಿಗೂ ಮೊದಲೇ ಯುರೇನಿಯಮನ್ನು ಇರಾನ್ ಶಿಫ್ಟ್ ಮಾಡಿದೆ. ಅಣುಸ್ಥಾವರದಿಂದ ಪರಮಾಣು ಶಿಫ್ಟ್ ಮಾಡಿರುವಂಥ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸ್ವಲ್ಪ ಸಮಯದ ಹಿಂದೆ ಈ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿರುವಂಥ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ದಾಳಿಯಿಂದ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ. ಅಮೆರಿಕದ ದಾಳಿಗೂ ಮೊದಲೇ ಯುರೇನಿಯಂ ಶಿಫ್ಟ್ ಆಗಿರುವಂಥ ಸಾಧ್ಯತೆಗಳಿದೆ, ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಅಣುಸ್ಥಾವರದಿಂದ ಪರಮಾಣು ಶಿಫ್ಟ್ ಮಾಡಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸ್ವಲ್ಪ ಸಮಯದ ಹಿಂದೆ ಅಂದರೆ ದಾಳಿಗೂ ಮೊದಲು ರಾತ್ರಿ 2:30 ಸುಮಾರಿಗೆ ಅಮೆರಿಕ ದಾಳಿ ಮಾಡುತ್ತೆ. ಅದರ ಮಾಹಿತಿ ಇದ್ದಂಥ ಇರಾನ್ ಎಲ್ಲ ರೀತಿಯ ಯುರೇನಿಯಮನ್ನು ಬೇರೆ ಕಡೆ ಶಿಫ್ಟ್ ಮಾಡಿದೆ ಅಂತ ಕೂಡ ಗೊತ್ತಾಗ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಒಂದು ಮಾಹಿತಿ ಇರುವಂಥದ್ದು, ಒಂದು ಡೇಟಾ ಹೇಳ್ತಾ ಇದೆ, ಇರಾನ್ ಬಳಿ 60% ಯುರೇನಿಯಂ ಇದೆ ಅಂತ ಹೇಳಿ. ಈ ಯಾವುದೇ ರೀತಿಯ ಅಣ್ವಸ್ತ್ರವನ್ನು ನೀವು ತಯಾರು ಮಾಡಬೇಕು ಅಂತ ಹೇಳಿದ್ರೆ 93% ಯುರೇನಿಯಂ ಬೇಕಾಗುತ್ತೆ. ಬಟ್ ಇರಾನ್ ಈಗಾಗಲೇ 60%ಅನ್ನು ಶೇಖರಣೆ ಮಾಡಿಕೊಂಡಿದೆ ಅನ್ನುವ ಆರೋಪ ಇದೆ. ಹೀಗಾಗಿ ಈ ಅಣುಸ್ಥಾವರಗಳನ್ನು ಟಾರ್ಗೆಟ್ ಮಾಡಿ ಅಮೆರಿಕ ದಾಳಿ ಮಾಡಿದ್ರೂ ಕೂಡ ಯಾವುದೇ ರೀತಿಯ ವಿಕಿರಣ ಸೋರಿಕೆ ಆಗಿಲ್ಲ.